ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ದಿನ ಕಳೆದಾಗೆ ಹೆಚ್ಚಾಗ್ತಾ ಇದೆ. ಸದ್ಯ ನಾನು ನಾಗರಬಾವಿ ಸರ್ಕಲ್ ಅಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಭಾರತೀಯ ಪೆಟ್ರೋಲಿಯಂ ಬಂಕ್ ಮುಂಭಾಗದಲ್ಲಿ ಅಡ್ಡ ರಸ್ತೆ, ಮುಖ್ಯವಾಗಿ ಮುಖ್ಯ ರಸ್ತೆ ಅಷ್ಟೇ ಅಲ್ಲದೆ ಅಡ್ಡ ರಸ್ತೆಯಲ್ಲಿಯೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ಹಚ್ಚಿದ್ದಾರೆ. ಪ್ರಮುಖವಾಗಿ ಇಲ್ಲಿಯ ಆಟೋ ಚಾಲಕರನ್ನ ಮಾತಾಡಿಸಿದಾಗ ನಾವು ರಾತ್ರಿ 8 ಗಂಟೆಯಿಂದ ಕ್ಯೂ ನಿಂತಿದ್ದೀವಿ, ಇನ್ನೂ ಕೂಡ ನಮ್ಮ ಕ್ಯೂ ಬಂದಿಲ್ಲ, ರಾತ್ರಿಯಿಂದ ಇಲ್ಲೇನೆ ಸಮಯ ಕಳೀತಾ ಇದೀವಿ ಅನ್ನೋ ಮಾತು ಕೂಡ ಹೇಳಿದ್ರು. ಸದ್ಯ ಈ ಒಂದು ಬಂಕ್ ಅಲ್ಲಿ ಲಿಮಿಟೇಷನ್ ಕೂಡ ಮಾಡಿದ್ದಾರೆ, 500 ರೂಪಾಯಿವರೆಗೂ ಮಾತ್ರ ಹಾಕಿಸಬಹುದು. ಸೊ ಅದರಿಂದ ಆಚೆಗೆ ಹಾಕ್ಸ್ಲಿಕ್ಕೆ ಅವಕಾಶ ಇಲ್ಲ, ಅಂದ್ರೆ ಲಿಮಿಟೇಷನ್ ಮಾಡಿದ್ದಾರೆ. ಇಲ್ಲೇ ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್ ಬನ್ನಿ, ಎಲ್ಲಿಂದ ಬಂದಿದ್ದೀರಾ? ಎಷ್ಟೊತ್ತಾಯ್ತು ಕ್ಯೂ ಅಲ್ಲಿ ನಿಂತು? 5 ಗಂಟೆಗೆ ಬಂದೆ ಮೇಡಮ್. ನಾವು 5 ಗಂಟೆ ಶತಕ ಕಾಯ್ತಾ ಇದ್ದೀವಿ. ಇನ್ನು ಊಟ ತಿಂಡಿ ನಾಷ್ಟ ಏನಿಲ್ಲ ನಮ್ಗೆ. ಇಲ್ಲೇ ಕಷ್ಟಪಟ್ಟು ಮಾಡ್ತಾ ಒಂದೊಂದೇ ಹೋಯ್ತಾ ಇದೆ. ನಾವು ಅಲ್ಲಿಂದ ಇದರಿಂದ ಬಂದಿರೋದು, ಮುಜುನ್ಪಾಳೆ ಸರ್ಕಲ್ ಇಂದ ಬಂದಿದ್ದೀವಿ. ಎಲ್ಲಿಯೂ ಸಿಗ್ತಾ ಇಲ್ವಾ? ಹೆಂಗೆ ಇಷ್ಟೊಂದು ಕ್ಯೂ ಇದೆ? ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲ ಕಡೆ ಬ್ಯಾನ್ ಆಗಿ ಬಾಗಿಲು ಹಾಕಿದ್ದಾರೆ ಫುಲ್. ಎಲ್ಲೋದು ನೋ ಸ್ಟಾಕ್ ಅಂತಾರೆ. ಅದಕ್ಕೆ ನಾವು ಇಲ್ಲಿ ಬಂದು ಬೆಳಿಗ್ಗೆ 5 ಗಂಟೆಯಿಂದ ಕಟ್ಬಿಟ್ಟಿದ್ದೀವಿ ಮೇಡಮ್. ಜೀವನ ಹೆಂಗಿದೆ ಸರ್ ಈ ಒಂದು 2-3 ದಿನದಿಂದ? ತುಂಬಾ ಕಷ್ಟ. ಮಕ್ಳು ಮರಿಗೆ ಏನ್ ನೋಡ್ಕೊಳಕ್ ಆಯ್ತಾ ಇಲ್ಲ, ನಾವು ಏನು ಹೊಟ್ಟೆ ತುಂಬ ಊಟಕ್ ಆಯ್ತಾ ಇಲ್ಲ, ಹೆಂಗಸ್ರ ಮಕ್ಳಿಗೆ ಏನ್ ತಗೊಂಡೋಗಕ್ ಆಯ್ತಾ ಇಲ್ಲ. ತುಂಬಾ ಕಷ್ಟ ಅನ್ಭವಿಸ್ತಾ ಇದೆ ಮೇಡಮ್. ಏನ್ ಮಾಡೋದು, ಸರ್ಕಾರ ಇದ್ರ ಬಗ್ಗೆ ಗಮನಿಸಿ ನಮ್ಗೇನ ಒಂದು ಪರಿಹಾರ ಕಂಡುಹಿಡಬೇಕು. ಸರ್ ಸರ್ಕಾರದ ಕಣ್ಣಿಗೆ ಈ ಸಮಸ್ಯೆ ಯಾಕೆ ಕಾಣ್ತಿಲ್ಲ? ಅದು ಕಣ್ಣಿಗೆ ಅವ್ರಿಗೆ ಯಾರು ಅಧಿಕಾರಿಗಳು ಯಾವ್ದಾರ ತಿಳಿಸ್ಬೇಕು ಮೇಡಮ್. ಅವ್ರಿಗೆ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ಬೇಕು ಈ ತರ ಆಗಿದೆ ಆಟೋ ಚಾಲಕ ಪ್ರಾಬ್ಲಮ್. ಸರ್ ಈಗ ವಿಧಾನಸೌಧದಲ್ಲಿ IPL ಟಿಕೆಟ್ ಒಂದು ಮಾತು ಚರ್ಚೆ ಆಗಿ ನೆಕ್ಸ್ಟ್ ಡೇ ಅಥವಾ 2 ದಿನದಲ್ಲಿ ಇಂಪ್ಲಿಮೆಂಟ್ ಆಗಿ IPL ಟಿಕೆಟ್ ಸಿಗುತ್ತೆ. ನಿಮ್ ಸಮಸ್ಯೆ ಯಾಕೆ ಕಾಣ್ತಿಲ್ಲ ಅಂತ? ನಮ್ಮ ಸಮಸ್ಯೆ ಅವರು ಪರಿಹಾರ ಮಾಡೋದಕ್ಕೆ ಅವರು ಬರೀ ಎಲೆಕ್ಷನ್ ಬಿಸಿಯಲ್ಲೇ ಇದ್ದಾರೆ. ನಮ್ ಸಮಸ್ಯೆ ಕೇಳೋರೇ ಇಲ್ಲ. ಸರ್ಕಾರದವರೆಲ್ಲ ಬರೀ ಅಪೋಸಿಟ್ ಪಕ್ಷದವರು ಕೂಡ ಅಲ್ಲೇ ಇದ್ದಾರೆ. ಸರ್ IPL ಟಿಕೆಟ್ ಇರೋ ವ್ಯಾಲ್ಯೂ LPG ಯಾಕೆ ಕೊಡ್ತಾ ಇಲ್ಲ ಅಂತ ಸರ್ಕಾರ ನೀವೇ ಕೇಳ್ಬೇಕು ಮೇಡಮ್. ಏನ್ ಮಾತಾಡೋಣ, ಅವ್ರಿಗೆ ಬುದ್ಧಿ ಬೇಕು. ಇಲ್ಲಿ ಬಂದು ನನ್ ಆಟ ಬಂದು ನೋಡ್ಲಿ ಕೂತಿರೋದು. 1 ಲೀಟರ್ ಗ್ಯಾಸ್ಗೆ 105 ರೂಪಾಯಿ ಆಗಿದೆ. 58 ರೂಪಾಯಿ ಗ್ಯಾಸ್ ಇದ್ದಿದ್ದು 105 ರೂಪಾಯಿ ಆಗಿದೆ. ಯಾವನ್ ಕೇಳೋಣ? ಅಲ್ಲಿ ಟಿಕೆಟ್ ಬೇಕು ಅಂತ ಇದಕ್ಕೆ ಅಪೀಲ್ ಆಗ್ತವ್ರೆ. ಏನಕ್ಕೆ ವಿಧಾನಸಭೆ ಕುತ್ಕೊಂಡು ಗ್ಯಾಸ್ ಬಗ್ಗೆ ಯಾವನಿಗೂ ಇದಿಲ್ಲ. ಆ ಕುತ್ಕೊಂಡು ಎಲ್ಲಾ ಸಮಸ್ಯೆ ಕ್ಲಿಯರ್ ಆಗಿದೆ ಅಂತ ಹೇಳ್ತಾವ್ರ ಬಿಟ್ರೆ ಒಂದು ಕ್ಲಿಯರ್ ಆಗಿಲ್ಲ. ಇಲ್ಲಿ ಬಂದು ನೋಡಿಲ್ಲ. 4:45 ಗಂಟೆ ಇಲ್ಲಿ ಕುತ್ಕೊತೀವಿ. ಒಂದ್ ಕಡೆಯಿಂದ 250 ಗಾಡಿ ಹಿಂದೆ ಇದ್ದ ನಾನು. ಇವಾಗ ಇಲ್ಲಿ ಬಂದಿನಿ 10 ಗಂಟೆ 6 ಗಂಟೆ ಬಂದಿರೋದು. 5:30 ಗಂಟೆಗೆ 250 ಗಾಡಿ ಹಿಂದೆ ಇದ್ದನು. ಇವಾಗ ಇಲ್ಲಿ ಬಂದು 10 ಗಂಟೆ ಇಲ್ಲಿ ಬಂದಿದ್ದೀವಿ. 4 ದುಡಿಮೆ ವೇಸ್ಟ್, ನಮ್ ಟೈಮ್ ವೇಸ್ಟ್. ಯಾರು ಹೇಳರಿಲ್ಲ ಕೇಳರಿಲ್ಲ. ಸರ್ ಇವಾಗ ದುಡಿಮೆ ಜೀವನ ಹೆಂಗ್ ನಡೀತಾ ಇದೆ? ಏನಿಲ್ಲ, ಅರ್ಧ ದುಡ್ಡು ಮುಕ್ಕಾ ದುಡ್ಡು ಗ್ಯಾಸ್ಗೆ ಆಗ್ತದೆ ನಮಗೆ. 105 ರೂಪಾಯಿ ಗ್ಯಾಸ್ ಆಗಿದೆ. 500 ರೂಪಾಯಿ ಗ್ಯಾಸ್ ಕೊಡ್ತಾರೆ. 500 ರೂಪಾಯಿ ಕೊಟ್ಟು ಸುತ್ತಕಾದ 890 ರೂಪಾಯಿ. ತಿರ್ಗಾ ಮತ್ತೆ 500 ಗ್ಯಾಸ್ ಹಾಕ್ಬೇಕು. ಮಿಕ್ಕದಷ್ಟು 100-200. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈ ಸಮಸ್ಯೆ ಇಲ್ಲ, ಅಷ್ಟೊಂದು LPG ಸಮಸ್ಯೆ ಇಲ್ಲ ಅಂತ ಆಹಾರ ಸಚಿವರೇ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಇದನ್ನ ಬಂದು ನೋಡೇ ಯಾರೋ ನಿಮ್ಮಂತರ ಹೋಗಿ ಅವ್ರಿಗೆ ಇದ್ ಮಾಡ್ಬೇಕು, ಮುಟ್ಸ್ಬೇಕು ವಿಡಿಯೋಗಳನ್ನ. ನಮ್ದಲ್ಲಿ ಬಂದು ಯಾರು ನೋಡಲ್ಲ. ಅವ್ರಿಗೆ ಮನೆ ಕೂತ್ಕೊಂಡು ಸುಮ್ಮನೆ ರೀಸ್ ನೋಡ್ತಾರೆ ಅಷ್ಟೇ. ಅಲ್ಲೇನೋ IPL ಟಿಕೆಟ್ ಬೇಕಂತ ಅವ್ರಿಗೆ. ನೋಡಿದ್ರಲ್ಲ, ರಾತ್ರಿ 8 ಗಂಟೆಯಿಂದ ಈ ಒಂದು ಭಾಗದಲ್ಲಿ LPGಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ, ಇನ್ನೂ ಕೂಡ ಕ್ಯೂ ಬಂದಿಲ್ಲ. ಸೊ ಸಮಸ್ಯೆ ಆಗ್ತಾ ಇದೆ ನಮಗೆ. ಸರ್ಕಾರಕ್ಕೆ ಯಾಕೆ ನಮ್ಮ ಈ ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇಲ್ಲ? ಜೊತೆಗೆ ಈ ಭಾಗದಲ್ಲಿ ಒಂದೇ ಬಂಕ್ ಇರೋದ್ರಿಂದ ಲಿಮಿಟೇಷನ್ ಮಾಡಿದ್ದಾರೆ, ದುಡಿಮೆ ಕೂಡ ಆಗ್ತಿಲ್ಲ, ಜೀವನ ಕೂಡ ನಡ್ಸಕ್ ಆಗ್ತಿಲ್ಲ ಅಂತ ಆಕ್ರೋಶವನ್ನ ಇಲ್ಲಿಯ ಆಟೋ ಚಾಲಕರು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸಬಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.